Hey guys, welcome back to Smart Study Circle YouTube ಚಾನಲ್. ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ವೇದಗಳ ಕುರಿತು ಹಿಂದೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ವಿವರಣಾತ್ಮಕವಾಗಿ ಅಧ್ಯಯನ ಮಾಡುತ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸೊ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮೊದಲನೇ ಪ್ರಶ್ನೆ, ಅತ್ಯಂತ ಹಳೆಯ ವೇದ ಯಾವುದು? ಇಲ್ಲಿ ಕೇಳಿರುವ ಪ್ರಶ್ನೆ ಯಾವುದಂದ್ರೆ ಅತ್ಯಂತ ಹಳೆಯ ವೇದ ಯಾವುದು? ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದ ಓಲ್ಡೆಸ್ಟ್ ವೇದ? ಸಾಮವೇದ, ಋಗ್ವೇದ, ಯಜುರ್ವೇದ, ಆಯುರ್ವೇದ? ಈ ಒಂದು ಪ್ರಶ್ನೆಗೆ ಅತಿ ಹೆಚ್ಚಿನ ಜನರಿಗೆ ಉತ್ತರ ಗೊತ್ತಿರಬಹುದು. ಸೊ ಇಲ್ಲಿ ಸರಿಯಾದ ಉತ್ತರ ಋಗ್ವೇದವಾಗಿರುವುದು. ಅತ್ಯಂತ ಹಳೆಯ ವೇದ ಋಗ್ವೇದವಾಗಿದೆ. ಸೊ ಋಗ್ವೇದವು ಅತ್ಯಂತ ಹಳೆಯ ವೇದವಾಗಿದೆ. ಋಗ್ವೇದದಲ್ಲಿ ಸುಮಾರು 1028 ಶ್ಲೋಕಗಳನ್ನು ನಾವು ನೋಡಬಹುದು ಹಾಗೂ ಋಗ್ವೇದವನ್ನು ನಾವು 10 ಮಂಡಲಗಳಾಗಿ ವಿಂಗಡಿಸಿದ್ದೇವೆ. ಸೊ ಈ ಒಂದು ಋಗ್ವೇದದ 10 ಮಂಡಲಗಳಲ್ಲಿ 9 ಮತ್ತು 2ನೇ ಮಂಡಲವು ಅತ್ಯಂತ ಹಳೆಯ ಮಂಡಲಗಳಾಗಿವೆ. ಸೊ ಅತ್ಯಂತ ಹಳೆಯ ವೇದ ಯಾವುದೆಂದರೆ ಋಗ್ವೇದ. ಸೊ ಋಗ್ವೇದವು 1028 ಶ್ಲೋಕಗಳನ್ನು ಹೊಂದಿದೆ ಹಾಗೂ ಋಗ್ವೇದವನ್ನು ನಾವು 10 ಮಂಡಲಗಳಾಗಿ ವಿಭಾಗಿಸಿದ್ದೇವೆ. ಆ ಒಂದು 10 ಮಂಡಲಗಳಲ್ಲಿ 2ನೇ ಮತ್ತು 9ನೇ ಮಂಡಲವು ಅತ್ಯಂತ ಹಳೆಯ ಮಂಡಲಗಳಾಗಿವೆ. ಸೊ ಮುಂದಿನ ಪ್ರಶ್ನೆ, ಋಗ್ವೇದವನ್ನು ಮನುಕುಲದ ಪ್ರಥಮ ರಚನೆ ಎಂದು ಕರೆದವರು ಯಾರು? ಮನುಕುಲದ ಪ್ರಥಮ ರಚನೆ ಅಂತ ಹೇಳಿ ಕರೆದಂತವರು ಯಾರು ಎನ್ನುವುದರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಇಲ್ಲಿ ಆಪ್ಷನ್ಗಳು ವಿ.ಎಸ್. ಸ್ಮಿತ್, ಮ್ಯಾಕ್ಸ್ ಮುಲ್ಲರ್, ಫಾದರ್ ಹೆರಾಸ್, ಬಿ.ಎಲ್. ರೈಸ್. ಇಲ್ಲಿ ಸರಿಯಾದ ಉತ್ತರ ಮ್ಯಾಕ್ಸ್ ಮುಲ್ಲರ್ ಅವರು. ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್ ಅವರು ಋಗ್ವೇದವನ್ನ ಮನುಕುಲದ ಪ್ರಥಮ ರಚನೆ ಅಥವಾ ಪ್ರಥಮ ಗ್ರಂಥವೆಂದಂತೇಳಿ ಕರೆದರು. ಸೊ ಇಲ್ಲಿ ವಿ.ಎಸ್. ಸ್ಮಿತ್ ಅವರು ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತೇಳಿ ಕರೆದವರು ವಿ.ಎಸ್. ಸ್ಮಿತ್. ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತೇಳಿ ಕರೆದವರು ವಿ.ಎಸ್. ಸ್ಮಿತ್. ಬಿ.ಎಲ್. ರೈಸ್ ಅವರು ಕರ್ನಾಟಕದ ಕನ್ನಡ ಶಾಸನಗಳ ಪಿತಾಮಹ ಅಂತೇಳಿ ಕರೀತಾರೆ. ಇವರು ಕನ್ನಡದಲ್ಲಿ ಶಾಸನಗಳನ್ನ ಸಂಗ್ರಹಣೆ ಮತ್ತು ಶಾಸನಗಳ ಅಧ್ಯಯನವನ್ನು ಮಾಡಿದಂಥವರು ಬಿ.ಎಲ್. ರೈಸ್. ಹಾಗಾಗಿ ಬಿ.ಎಲ್. ರೈಸ್ ಅವರನ್ನ ಕರ್ನಾಟಕದ ಶಾಸನ ಪಿತಾಮಹ ಅಥವಾ ಕನ್ನಡ ಶಾಸನಗಳ ಪಿತಾಮಹ ಅಂತೇಳಿ ಬಿ.ಎಲ್. ರೈಸ್ ಅನ್ನ ಕರೀತಾರ. ಸೊ ಋಗ್ವೇದವನ್ನ ಮನುಕುಲದ ಪ್ರಥಮ ರಚನೆ ಎಂದು ಕರೆದವರು ಮ್ಯಾಕ್ಸ್ ಮುಲ್ಲರ್ ಅವರು. ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತೇಳಿ ಕರೆದವರು ವಿ.ಎಸ್. ಸ್ಮಿತ್ ಅವರು ಹಾಗೂ ಕರ್ನಾಟಕ ಶಾಸನಗಳ ಪಿತಾಮಹ ಅಂತೇಳಿ ಬಿ.ಎಲ್. ರೈಸ್ ಅವರನ್ನ ಕರೀತಾರೆ. ಸೊ ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್ ಅವರು ಋಗ್ವೇದವನ್ನ ಮನುಕುಲದ ಪ್ರಥಮ ರಚನೆ ಎಂದು ಕರೆದರು. ಸೊ ಅದಲ್ಲದೆ ಮ್ಯಾಕ್ಸ್ ಮುಲ್ಲರ್ ಅವರು ಸೇಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಎನ್ನುವ 50 ಸಂಪುಟಗಳ ಪುಸ್ತಕವನ್ನು ಸಹ ಬರೆದಿದ್ದಾರೆ. ಸೊ ಇದು ಭಾರತದ ಬಗ್ಗೆ ಹಾಗೂ ಭಾರತದ ಪ್ರಾಚೀನ ಗ್ರಂಥಗಳ ವಿವರಣೆಯನ್ನು ಕೊಡುವಂತ ಬುಕ್ಕ ಸೇಕ್ರೆಡ್ ಬುಕ್ ಆಫ್ ದಿ ಈಸ್ಟ್. ಸೊ ಈ ಒಂದು ಮ್ಯಾಕ್ಸ್ ಮುಲ್ಲರ್ ಅವರು ಇಂಡೋಲಾಜಿಸ್ಟ್ ಆಗಿದ್ರು. ಸೊ ಇಂಡೋಲಾಜಿಸ್ಟ್ ಅಂದ್ರೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಮಾಡುವ ಒಲವನ್ನು ಹೊಂದಿರುವಂತ ಪೌರತರು ಅಥವಾ ಪೂರ್ವ ದೇಶದ ವಿದ್ವಾಂಸರನ್ನು ನಾವು ಇಂಡೋಲಾಜಿಸ್ಟ್ ಅಂತೇಳಿ ಕರಿತೀವಿ. ಭಾರತೀಯ ಸಂಸ್ಕೃತಿ ಹಾಗೂ ಭಾರತೀಯ ಜನಜೀವನದ ಬಗ್ಗೆ ಅಧ್ಯಯನ ಮಾಡಲು ಒಲವನ್ನು ಹೊಂದಿರುವಂತ ಪೂರ್ವ ದೇಶದ ವಿದ್ವಾಂಸರನ್ನು ನಾವು ಇಂಡೋಲಾಜಿಸ್ಟ್ ಅಂತೇಳಿ ಕರಿತೀವಿ. ಮ್ಯಾಕ್ಸ್ ಮುಲ್ಲರ್ ಸಹ ಒಬ್ಬ ಇಂಡೋಲಾಜಿಸ್ಟ್ ಆಗಿದ್ದು ಇವರು ಋಗ್ವೇದವನ್ನ ಮನುಕುಲದ ಪ್ರಥಮ ರಚನೆ ಅಂತೇಳಿ ಕರೆದರು. ಸೊ ಅದಲ್ಲದೆ ಸೇಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಎನ್ನುವ ಒಂದು 50 ಸಂಪುಟಗಳಿರುವ ಪುಸ್ತಕವನ್ನು ಬರೆದಿದ್ದು ಈ ಒಂದು ಪುಸ್ತಕ ಭಾರತೀಯ ಪುರಾಣ ವೇದಗಳ ಕುರಿತು ವಿವರಣಾತ್ಮಕವಾಗಿ ವಿವರಣೆಯನ್ನು ಹೊಂದಿರುವಂತಹ ಒಂದು ಪುಸ್ತಕ ಸೇಕ್ರೆಡ್ ಬುಕ್ ಆಫ್ ದಿ ಈಸ್ಟ್. ಸೊ ಈ ಒಂದು ಪುಸ್ತಕವನ್ನ ಭಾರತದ ವೇದಗಳು, ಪುರಾಣಗಳು ಮತ್ತು ಇನ್ನಿತರ ಗ್ರಂಥಗಳು ಸಂಸ್ಕೃತದಲ್ಲಿದ್ದು ಆ ಒಂದು ಸಂಸ್ಕೃತದಿಂದ ಇಂಗ್ಲಿಷಿಗೆ ಮ್ಯಾಕ್ಸ್ ಮುಲ್ಲರ್ ಅವರು ಭಾಷಾಂತರಿಸಿದರು. ಸೊ ಮುಂದಿನ ಪ್ರಶ್ನೆ, ಋಗ್ವೇದದ ಯಾವ ಮಂಡಲವು ಗಾಯತ್ರಿ ಮಂತ್ರವನ್ನು ಹೊಂದಿದೆ? ಗಾಯತ್ರಿ ಮಂತ್ರ ಸೂರ್ಯನಿಗೆ ಸಂಬಂಧಿಸಿದಂತೆ ಅಥವಾ ಸೂರ್ಯನ ಸ್ತುತಿಯನ್ನು ಹೊಂದಿರುವಂತಹ ಗಾಯತ್ರಿ ಮಂತ್ರವು ಋಗ್ವೇದದ ಯಾವ ಮಂಡಲದಲ್ಲಿ ಕಂಡು ಬರುತ್ತದೆ ಎನ್ನುವುದರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದು ಆಪ್ಷನ್ 10ನೇ ಮಂಡಲ, ಆಪ್ಷನ್ ಬಿ 2ನೇ ಮಂಡಲ, ಆಪ್ಷನ್ ಸಿ 3ನೇ ಮಂಡಲ ಹಾಗೂ ಆಪ್ಷನ್ ಡಿ 7ನೇ ಮಂಡಲ. ಇಲ್ಲಿ ಸರಿಯಾದ ಉತ್ತರ 3ನೇ ಮಂಡಲ. ಋಗ್ವೇದದ 3ನೇ ಮಂಡಲದಲ್ಲಿ ನಾವು ಗಾಯತ್ರಿ ಮಂತ್ರವನ್ನ ನೋಡಬಹುದು. ಸೊ ಋಗ್ವೇದದ 3ನೇ ಮಂಡಲವು ಗಾಯತ್ರಿ ಮಂತ್ರವನ್ನು ಹೊಂದಿದ್ದು ಸೊ ಇದನ್ನ ಬರೆದವರು ಗಾಯತ್ರಿ ಮಂತ್ರವನ್ನ ರಚಿಸಿದವರು ವಿಶ್ವಾಮಿತ್ರ ಋಷಿಗಳು
ಗಾಯತ್ರಿ ಮಂತ್ರವನ್ನು ರಚಿಸಿದ್ದಾರೆ. ಸೊ ಈ ಗಾಯತ್ರಿ ಮಂತ್ರವು ಸೂರ್ಯನ ಸ್ತುತಿಯನ್ನು ಹೊಂದಿರುವುದು. ಸೊ ಗಾಯತ್ರಿ ಮಂತ್ರ ಸೂರ್ಯನ ಸ್ತುತಿಯನ್ನು ಹೊಂದಿದ್ದು ಋಗ್ವೇದದ 3ನೇ ಮಂಡಲದಲ್ಲಿ ಕಂಡುಬರುತ್ತದೆ. ಈ ಒಂದು ಗಾಯತ್ರಿ ಮಂತ್ರವನ್ನು ರಚಿಸಿದವರು ವಿಶ್ವಾಮಿತ್ರ ಮಹರ್ಷಿಗಳು. ಇಲ್ಲಿ ನೆನಪಿಡಬೇಕಾದ ಮುಖ್ಯ ವಿಷಯವೇನೆಂದರೆ ಋಗ್ವೇದದ 3ನೇ ಮಂಡಲವು ಗಾಯತ್ರಿ ಮಂತ್ರವನ್ನು ತಿಳಿಸುತ್ತದೆ. ಇದನ್ನ ಗಾಯತ್ರಿ ಮಂತ್ರವನ್ನು ರಚಿಸಿದವರು ವಿಶ್ವಾಮಿತ್ರ ಋಷಿಗಳು ಹಾಗೂ ಗಾಯತ್ರಿ ಮಂತ್ರವು ಸೂರ್ಯನ ಸ್ತುತಿಯನ್ನು ಒಳಗೊಂಡಿರುವಂತಹ ಒಂದು ಮಂತ್ರವಾಗಿರುವುದು. ಸೊ ಮುಂದಿನ ಪ್ರಶ್ನೆ, ಋಗ್ವೇದದ ಯಾವ ಮಂಡಲದಲ್ಲಿ ವರ್ಣ ವ್ಯವಸ್ಥೆಯ ಬಗ್ಗೆ ಉಲ್ಲೇಖವಿರುವುದು? ಋಗ್ವೇದದ ಈ ಕೆಳಕಂಡ ಯಾವ ಮಂಡಲಗಳಲ್ಲಿ ವರ್ಣ ವ್ಯವಸ್ಥೆ ಹಾಗೂ ಜಾತಿ ವ್ಯವಸ್ಥೆಯ ಬಗ್ಗೆ ಉಲ್ಲೇಖವನ್ನು ಹೊಂದಿರುವುದು? ಇಲ್ಲಿ ಆಪ್ಷನ್ಗಳನ್ನು ನೋಡುವುದಾದ್ರೆ 2ನೇ ಮಂಡಲ, 10ನೇ ಮಂಡಲ, 4ನೇ ಮಂಡಲ ಹಾಗೂ 3ನೇ ಮಂಡಲ. ಇಲ್ಲಿ ಸರಿಯಾದ ಉತ್ತರ 10ನೇ ಮಂಡಲ. ಋಗ್ವೇದದ 10ನೇ ಮಂಡಲದಲ್ಲಿ ನಾವು ವರ್ಣ ವ್ಯವಸ್ಥೆ ಹಾಗೂ ಜಾತಿ ವ್ಯವಸ್ಥೆಯ ಬಗ್ಗೆ ವಿವರಣೆ ಇರುವುದನ್ನು ನಾವು ಋಗ್ವೇದದ 10ನೇ ಮಂಡಲದಲ್ಲಿ ನೋಡಬಹುದಾಗಿದೆ. ಋಗ್ವೇದದ 10ನೇ ಮಂಡಲವಾದ ಪುರುಷ ಸೂಕ್ತದಲ್ಲಿ ಇಲ್ಲಿ ನೆನಪಿಡಬೇಕಾದ ಮುಖ್ಯ ವಿಷಯವೇನೆಂದರೆ ಋಗ್ವೇದದ 10ನೇ ಮಂಡಲವನ್ನು ನಾವು ಪುರುಷ ಸೂಕ್ತವೆಂದೇಳಿ ಕರೀತೇವೆ. ಈ ಒಂದು ಪುರುಷ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆ ಮತ್ತು ಜಾತಿ ವ್ಯವಸ್ಥೆಯ ಬಗ್ಗೆ ವಿವರಣೆ ಇರುವುದು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ 10ನೇ ಮಂಡಲ. ಋಗ್ವೇದದ 10ನೇ ಮಂಡಲವು ಜಾತಿ ವ್ಯವಸ್ಥೆ ಹಾಗೂ ವರ್ಣ ವ್ಯವಸ್ಥೆಯ ಬಗ್ಗೆ ವಿವರಿಸುತ್ತದೆ. ಈ ಒಂದು ಋಗ್ವೇದದ 10ನೇ ಮಂಡಲವನ್ನು ನಾವು ಪುರುಷ ಸೂಕ್ತ ಅಂತೇಳಿ ಕರೆಯುತ್ತೇವೆ. ಹಾಗಾಗಿ ಋಗ್ವೇದದ 10ನೇ ಮಂಡಲವು ವರ್ಣ ವ್ಯವಸ್ಥೆ ಹಾಗೂ ಜಾತಿ ವ್ಯವಸ್ಥೆಯ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. ಋಗ್ವೇದದ ಉಪವೇದ ಯಾವುದು? ಇಲ್ಲಿ ಆಪ್ಷನ್ಗಳನ್ನು ನೋಡೋದಾದರೆ ಸಾಮವೇದ, ಗಂಧರ್ವವೇದ, ಆಯುರ್ವೇದ ಹಾಗೂ ಧನುರ್ವೇದ. ಸೊ ಧನುರ್ವೇದ ಎನ್ನುವುದು ಸಹ ಒಂದು ಉಪವೇದವಾಗಿದ್ದು ಸೊ ಇದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವಲ್ಲ. ಈ ಗಂಧರ್ವ ವೇದವು ಕೂಡ ಒಂದು ಉಪವೇದವಾಗಿದ್ದು ಇದು ಸಹ ಇದಕ್ಕೆ ಸರಿಯಾದ ಉತ್ತರವಲ್ಲ. ಸಾಮವೇದ ಒಂದು ಮುಖ್ಯ ವೇದವಾಗಿದೆ. ಇದನ್ನು ನಾವು ಸಂಗೀತ ವೇದವೆಂತಲೂ ಸಹ ಕರೆಯುತ್ತೇವೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಯುರ್ವೇದ. ಆಯುರ್ವೇದವು ಋಗ್ವೇದದ ಉಪವೇದವಾಗಿರುವುದು. ಆಯುರ್ವೇದವು ಋಗ್ವೇದದ ಉಪವೇದವಾಗಿದೆ. ಆಯುರ್ವೇದದ ಪಿತಾಮಹ ಅಂತೇಳಿ ನಾವು ಚರಕ ಮಹರ್ಷಿಗಳನ್ನು ಕರೆಯುತ್ತೇವೆ. ಸೊ ಈ ಒಂದು ಚರಕ ಮಹರ್ಷಿಗಳು ಗುಪ್ತರ ಕಾಲದಲ್ಲಿದ್ದರು. ಸೊ ಗುಪ್ತರ ಕಾಲವನ್ನು ನಾವು ಭಾರತೀಯ ಇತಿಹಾಸದಲ್ಲಿ ಸುವರ್ಣ ಯುಗವೆಂತೇಳಿ ಕರೀತೇವೆ. ಸೊ ಇದೇ ಸಮಯದಲ್ಲಿ ಗುಪ್ತರ ಕಾಲದಲ್ಲಿ ಸುಶ್ರುತ ಎನ್ನುವ ಒಬ್ಬ ವಿದ್ವಾಂಸರು ಸಹ ಇದ್ದರು. ಅವರನ್ನು ನಾವು ಪ್ಲಾಸ್ಟಿಕ್ ಸರ್ಜರಿ ಜನಕ ಅಂತೇಳಿ ಕರೀತೇವೆ. ಸುಶ್ರುತರು ರಚಿಸಿರುವಂಥ ಪ್ರಮುಖ ಪುಸ್ತಕ ಸುಶ್ರುತ ಸಂಹಿತೆ. ಈ ಒಂದು ಸುಶ್ರುತ ಸಂಹಿತೆಯು ಪ್ಲಾಸ್ಟಿಕ್ ಸರ್ಜರಿ ಹಾಗೂ ಇನ್ನಿತರ ಸರ್ಜರಿಯ ಬಗ್ಗೆ ವಿವರಿಸುತ್ತದೆ. ಈ ಒಂದು ಕೆಳಕಂಡ ಚಿತ್ರದಲ್ಲಿ ನೀವು ನೋಡ್ತಿರಬಹುದು. ಸುಶ್ರುತ ಮಹರ್ಷಿಗಳು ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆಯನ್ನು ಮಾಡುತ್ತಿರುವಂತಹ ಒಂದು ಚಿತ್ರವನ್ನು ಈ ಒಂದು ಸ್ಲೈಡ್ನಲ್ಲಿ ನೋಡುತ್ತಿರಬಹುದು. ಸೊ ಆಯುರ್ವೇದದ ಪಿತಾಮಹ ಎಂದು ಚರಕರನ್ನು ಕರೆಯುತ್ತೇವೆ. ಚರಕರು ಆಯುರ್ವೇದದ ಕುರಿತು ರಚಿಸಿರುವ ಪುಸ್ತಕ ಚರಕ ಸಂಹಿತೆಯಾಗಿರುವುದು. ಸೊ ಆಯುರ್ವೇದ ಎನ್ನುವುದು ಋಗ್ವೇದದ ಉಪವೇದವಾಗಿದ್ದು ಆಯುರ್ವೇದದ ಪಿತಾಮಹ ಎಂದು ನಾವು ಚರಕ ಮಹರ್ಷಿಗಳನ್ನು ಕರೆಯುತ್ತೇವೆ. ಚರಕ ಮಹರ್ಷಿಗಳು ಆಯುರ್ವೇದದ ಕುರಿತು ರಚಿಸಿರುವಂತಹ ಪುಸ್ತಕವೇ ಚರಕ ಸಂಹಿತೆ. ಇವರು ಗುಪ್ತರ ಕಾಲದಲ್ಲಿದ್ದರು. ಅದೇ ಸಮಯದಲ್ಲಿ ಸುಶ್ರುತರು ಸಹ ಇದ್ದರು. ಸುಶ್ರುತರು ಸುಶ್ರುತ ಸಂಹಿತೆ ಎನ್ನುವ ಗ್ರಂಥವನ್ನು ರಚಿಸಿದರು. ಸೊ ಅವರನ್ನು ನಾವು ಭಾರತೀಯ ಪ್ಲಾಸ್ಟಿಕ್ ಸರ್ಜರಿ ಜನಕ ಅಂತೇಳಿ ಸುಶ್ರುತ ಅವರನ್ನು ಕರೆಯುತ್ತೇವೆ. ಋಗ್ವೇದದ ಪುರೋಹಿತರನ್ನು ಏನೆಂದು ಕರೆಯುತ್ತಿದ್ದರು? ಅಧ್ವರ್ಯ, ಅಂಗೀರಸ, ಉದ್ಗೋತ್ರಿ ಮತ್ತು ಹೋತ್ರಿ. ಇಲ್ಲಿ ಸರಿಯಾದಂಥ ಉತ್ತರ ಹೋತ್ರಿ. ಋಗ್ವೇದದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡುವ ಹಾಗೂ ಮಂತ್ರಗಳನ್ನು ಪಠಿಸುವಂಥ ಪುರೋಹಿತರನ್ನು ಹೋತ್ರಿಗಳೆಂದು ಕರೆಯುತ್ತಿದ್ದರು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಹೋತ್ರಿಯಾಗಿರುವುದು. ಋಗ್ವೇದದ ಪುರೋಹಿತರನ್ನು ಹೋತ್ರಿಗಳೆಂದು ಕರೆಯುತ್ತಿದ್ದರು. ಸೊ ಇನ್ನು ಮುಖ್ಯವಾದ ವಿಷಯ ಏನೆಂದರೆ ಋಗ್ವೇದದ ಬ್ರಾಹ್ಮಣಕಗಳು. ಋಗ್ವೇದವು 2 ಬ್ರಾಹ್ಮಣಕಗಳನ್ನು ಹೊಂದಿದ್ದು ಮೊದಲನೆಯದು ಐತರೇಯ, ಎರಡನೆಯದು ಕೌಶಿತಕ. ಇದರ ಮೇಲೆ ಸಹ ಪ್ರಶ್ನೆಗಳು ಬರುವ ಅತಿ ಹೆಚ್ಚಿನ ಸಂಭವವಿದ್ದು ಇದನ್ನು ಸ್ವಲ್ಪ ಗಮನವಿಟ್ಟು ನೋಡಿ. ಋಗ್ವೇದದ ಬ್ರಾಹ್ಮಣಕಗಳೆಂದರೆ 2. ಮೊದಲನೆಯದು ಐತರೇಯ, ಎರಡನೆಯದು ಕೌಶಿತಕ. ಇವೆರಡು ಋಗ್ವೇದದ ಬ್ರಾಹ್ಮಣಕಗಳಾಗಿವೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ವೇದವನ್ನು ಸಂಗೀತ ವೇದವೆಂದು ಕರೆಯುತ್ತಾರೆ? ಧನುರ್ವೇದ, ಆಯುರ್ವೇದ, ಯಜುರ್ವೇದ, ಸಾಮವೇದ. ಸೊ ನಾವು ಈಗಾಗಲೇ ನೋಡಿರುವಂತೆ ಸಂಗೀತ ವೇದವೆಂದು ಸಾಮವೇದವನ್ನು ಕರೆಯುತ್ತಾರೆ. ಸಂಗೀತ ವೇದವೆಂದು ಸಾಮವೇದವನ್ನು ಕರೆಯುತ್ತಾರೆ. ಸೊ ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಪಠಿಸುವ ಮಂತ್ರಗಳನ್ನು ಒಳಗೊಂಡಿರುವಂತಹ ವೇದವೇ ಸಾಮವೇದ. ಹಾಗಾಗಿ ಸಾಮವೇದವನ್ನು
ನಾವು ಸಂಗೀತ ವೇದವೆಂದು ಕರೆಯುತ್ತೇವೆ. ಹಾಗೂ ಭಾರತೀಯ ಸಂಗೀತದ ಬಗ್ಗೆ ಪ್ರಥಮ ಉಲ್ಲೇಖವಿರುವುದು ಸಹ ಸಾಮವೇದದಲ್ಲಿ. ಹಾಗಾಗಿ ನಾವು ಸಾಮವೇದವನ್ನ ಸಂಗೀತ ವೇದವೆಂದು ಕರೆಯುತ್ತೇವೆ. ಸೊ ಅದಲ್ಲದೆ ವೇದಗಳಲ್ಲೇ ಅತ್ಯಂತ ಚಿಕ್ಕ ವೇದ ಸಾಮವೇದವಾಗಿರುವುದು. ಸಾಮವೇದವನ್ನು ನಾವು ಸಂಗೀತ ವೇದವೆಂದು ಕರೆಯುತ್ತೇವೆ. ಯಜ್ಞಯಾಗಾದಿಗಳನ್ನು ಮಾಡುವಾಗ ಪಠಿಸುವ ಮಂತ್ರಗಳನ್ನು ಹೊಂದಿರುವಂಥ ವೇದ ಸಾಮವೇದ. ಹಾಗೂ ಭಾರತೀಯ ಸಂಗೀತದ ಉಲ್ಲೇಖವನ್ನು ಹೊಂದಿರುವಂಥ ಪ್ರಥಮ ವೇದ ಸಾಮವೇದ. ಹಾಗಾಗಿ ನಾವು ಸಾಮವೇದವನ್ನು ಸಂಗೀತ ವೇದವೆಂದು ಕರೆಯುತ್ತೇವೆ. ಸೊ ಗಂಧರ್ವ ವೇದ ಯಾವ ವೇದದ ಉಪವೇದವಾಗಿರುವುದು? ಸೊ ನಾವು ಈಗಾಗಲೇ ನೋಡಿರುವಂತೆ ಋಗ್ವೇದದ ಉಪವೇದ ಆಯುರ್ವೇದವಾಗಿರುವುದು. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಸಾಮವೇದ. ಗಂಧರ್ವ ವೇದವು ಸಾಮವೇದ ಅಥವಾ ಸಂಗೀತ ವೇದದ ಉಪವೇದವಾಗಿರುವುದು. ಸೊ ಗಂಧರ್ವ ವೇದ ಸಾಮವೇದದ ಉಪವೇದವಾಗಿದೆ. ಸಾಮವೇದವನ್ನು ನಾವು ಸಂಗೀತ ವೇದವೆಂದು ಕರೆಯುತ್ತೇವೆ. ಇದು ಸಾಮವೇದದಲ್ಲಿರುವ ಹಲವು ಸೂಕ್ತಗಳನ್ನು ಅಥವಾ ಸೂಕ್ತಿಗಳನ್ನು ನಾವು ಋಗ್ವೇದದಿಂದ ಎರವಲು ಪಡೆಯಲಾಗಿರುವುದು. ಸೊ ಹಾಗಾಗಿ ಗಂಧರ್ವ ವೇದ ಸಾಮವೇದದ ಉಪವೇದವಾಗಿರುವುದು. ಸಾಮವೇದವನ್ನು ಸಂಗೀತ ವೇದವೆಂದು ಕರೆಯುತ್ತೇವೆ. ಸಾಮವೇದದಲ್ಲಿರುವ ಹಲವು ಸೂಕ್ತಿಗಳನ್ನು ಋಗ್ವೇದದಿಂದ ಎರವಲು ಪಡೆಯಲಾಗಿರುವುದು. ಮುಂದಿನ ಪ್ರಶ್ನೆ, ಯಜ್ಞಯಾಗಾದಿಗಳನ್ನು ಕುರಿತು ತಿಳಿಸುವ ವೇದ ಯಾವುದು? ಸೊ ಇಲ್ಲಿ ಯಜುರ್ವೇದ, ಅಥರ್ವಣ ವೇದ, ಋಗ್ವೇದ ಮತ್ತು ಸಾಮವೇದ. ಸೊ ನಾವು ಈಗಾಗಲೇ ನೋಡಿರುವಂತೆ ಋಗ್ವೇದ ಅತ್ಯಂತ ಹಳೆಯ ವೇದ. ಇದರ ಉಪವೇದ ಆಯುರ್ವೇದ. ಸಾಮವೇದವನ್ನು ನಾವು ಸಂಗೀತ ವೇದವೆಂದು ಕರೆಯುತ್ತೇವೆ. ಇದು ಭಾರತೀಯ ಖಂಡದಲ್ಲಿ ಪ್ರಥಮವಾಗಿ ಸಂಗೀತದ ಬಗ್ಗೆ ಉಲ್ಲೇಖವನ್ನು ಹೊಂದಿರುವಂಥ ವೇದ. ಹಾಗೂ ಯಜ್ಞಯಾಗಾದಿಗಳನ್ನು ಮಾಡುವಾಗ ಪಠಿಸುವ ಮಂತ್ರಗಳನ್ನು ಹೊಂದಿರುವಂಥ ವೇದ ಸಾಮವೇದ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಜುರ್ವೇದ. ಯಜುರ್ವೇದವು ಯಜ್ಞಯಾಗಾದಿಗಳನ್ನು ಕುರಿತು ತಿಳಿಸುವಂಥ ವೇದ ಯಾವುದಂದ್ರೆ ಅದು ಯಜುರ್ವೇದ. ಸೊ ಯಜ್ಞಯಾಗಾದಿಗಳನ್ನು ಕುರಿತು ತಿಳಿಸುವ ವೇದ ಯಜುರ್ವೇದ. ಸೊ ವೇದಗಳ ಕಾಲದಲ್ಲಿ ಮುಖ್ಯವಾಗಿ ರಾಜಸೂಯ ಯಾಗ, ಅಶ್ವಮೇಧ ಯಾಗ ಮತ್ತು ವಾಜಪೇಯ ಯಾಗ ಎನ್ನುವ ವಿವಿಧ ರೀತಿಯ ಯಾಗಗಳನ್ನು ಮಾಡುತ್ತಿದ್ದರು. ಸೊ ಈ ಒಂದು ಯಾಗಗಳನ್ನು ಮಾಡುವ ಮುಖ್ಯ ಉದ್ದೇಶವೇನೆಂದರೆ ರಾಜರು ತಮ್ಮ ಸಾರ್ವಭೌಮತ್ವವನ್ನು ವಿವರಿಸುವ ಅಥವಾ ವಿಸ್ತರಿಸುವ ಸಲುವಾಗಿ ಈ ಕೆಳಕಂಡ ಯಾಗಗಳನ್ನು ಮಾಡುತ್ತಿದ್ದರು. ಸೊ ಯಜ್ಞಯಾಗಾದಿಗಳ ಕುರಿತು ತಿಳಿಸುವಂತ ಮುಖ್ಯ ವೇದ ಯಾವುದಂದ್ರೆ ಅದು ಯಜುರ್ವೇದ. ಸೊ ಯಜ್ಞಯಾಗಾದಿಗಳನ್ನು ತಿಳಿಸುವಂತ ವೇದ ಯಜುರ್ವೇದ. ನಾವು ಯಜುರ್ವೇದವನ್ನು 2 ವಿಭಾಗಗಳಾಗಿ ವಿಂಗಡಿಸುತ್ತೇವೆ. ಮೊದಲನೆಯದಾಗಿ ಕೃಷ್ಣ ಯಜುರ್ವೇದ ಹಾಗೂ ಎರಡನೆಯದಾಗಿ ಶುಕ್ಲ ಯಜುರ್ವೇದ. ಧನುರ್ವೇದ ಎನ್ನುವುದು ಯಜುರ್ವೇದದ ಉಪವೇದವಾಗಿರುವುದು. ಸೊ ನಾವು ಈಗಾಗಲೇ ನೋಡಿರುವಂತೆ ಆಯುರ್ವೇದ ಎನ್ನುವುದು ಋಗ್ವೇದದ ಉಪವೇದವಾಗಿದ್ದು, ಗಂಧರ್ವ ವೇದ ಎನ್ನುವುದು ಸಾಮವೇದದ ಉಪವೇದವಾಗಿದ್ದು, ಇಲ್ಲಿ ಧನುರ್ವೇದ ಎನ್ನುವುದು ಯಜುರ್ವೇದದ ಉಪವೇದವಾಗಿರುವುದು. ಮಾಟ ಮಂತ್ರಗಳ ಕುರಿತು ವಿವರಿಸುವ ವೇದ ಯಾವುದು? ಸೊ ಇಲ್ಲಿ ಸರಿಯಾದ ಉತ್ತರ, ಸೊ ನಾವು ಈಗಾಗಲೇ ನೋಡಿರುವಂತೆ ಋಗ್ವೇದ ಅತ್ಯಂತ ಹಳೆಯ ವೇದ, ಸಂಗೀತ ವೇದ ಸಾಮವೇದ, ಯಜ್ಞ ಯಾಗಾದಿಗಳ ಕುರಿತು ತಿಳಿಸುವ ವೇದ ಯಜುರ್ವೇದ. ಹಾಗಾಗಿ ಮಿಕ್ಕಿರುವುದು ಒಂದೇ ಆಪ್ಷನ್, ಅದು ಅಥರ್ವಣ ವೇದ. ಸೊ ಹಾಗಾಗಿ ಮಾಟ ಮಂತ್ರಗಳ ಕುರಿತು ವಿವರಿಸುವ ವೇದ ಯಾವುದಂದ್ರೆ ಅದು ಅಥರ್ವಣ ವೇದ. ಅಥರ್ವಣ ವೇದವು ಮಾಟ ಮಂತ್ರಗಳ ಕುರಿತು ವಿವರಿಸುವಂತ ಒಂದು ವೇದವಾಗಿರುವುದು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಅಥರ್ವಣ ವೇದ, ಮಾಟ ಮಂತ್ರಗಳ ಕುರಿತು ವಿವರಿಸುವ ಒಂದು ವೇದ. ಸೊ ಅಥರ್ವಣ ವೇದವು ಮಾಟ ಮಂತ್ರಗಳನ್ನು ಕುರಿತು ವಿವರಿಸುವುದು. ಅಥರ್ವಣ ವೇದದ ಉಪವೇದ ಶಿಲ್ಪವೇದವಾಗಿರುವುದು. ಸೊ ಆಯುರ್ವೇದ ಋಗ್ವೇದದ ಉಪವೇದ, ಗಂಧರ್ವ ವೇದ ಸಾಮವೇದದ ಉಪವೇದ, ಧನುರ್ವೇದ ಯಜುರ್ವೇದದ ಉಪವೇದ, ಶಿಲ್ಪವೇದವು ಈ ಒಂದು ಅಥರ್ವಣ ವೇದದ ಉಪವೇದವಾಗಿರುತ್ತದೆ. ಸೊ ಇದಿಷ್ಟು ಹಿಂದೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವೇದಗಳ ಮೇಲೆ ಕೇಳಿದಂಥ ಪ್ರಶ್ನೆಗಳು. ಸೊ ಇದೇ ಪ್ರಶ್ನೆಗಳನ್ನು ಅವರು ಹೊಂದಿಸಿ ಬರೆಯುವ ರೂಪದಲ್ಲಿ ಅಥವಾ ತಪ್ಪಾದ ಹೊಂದಾಣಿಕೆ ಗುರುತಿಸುವ ರೂಪದಲ್ಲಿ ಹಲವು ಬಾರಿ ಇದೇ ಪ್ರಶ್ನೆಗಳು ಪುನರಾವರ್ತನೆಯಾಗಿವೆ. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ನಿಧಾನವಾಗಿ ನೋಡಿ ಹಾಗೂ ನಿಮಗೆ ಎಲ್ಲಿ ಅವಶ್ಯಕತೆ ಅನಿಸ್ತದೆಯೋ ಅಂಥ ಪಾಯಿಂಟ್ಗಳನ್ನು ನೋಟ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ.